ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳು ವಿಡಿಯೋನ ವೀಕ್ಷಣೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಕಂತಂತ ಏಪ್ರಿಲ್ 9ನೇ ತಾರೀಕು 2026ರಂದು ಪ್ರಕಟ ಆಗಿರುವಂತದ್ದಾಗಿರುತ್ತೆ. ಈ ಒಂದು ರಿಸಲ್ಟ್‌ನಲ್ಲಿ ನಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಅಂದ್ರೆ ನಮ್ದು ಎನ್‌ಸಿ ಅಂತ ಬಂದಿದೆ ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಥವಾ ನಮ್ಮ ಒಂದು ರಿಸಲ್ಟ್ ಬಂದಿದೆ ಅಂದ್ರೆ ಚೆನ್ನಾಗಿ ಕೂಡ ಆಗಿದೆ, ಒಂದು ಪಾಸ್ ಕೂಡ ಆಗಿದ್ದೀವಿ. ಆದ್ರೂ ಕೂಡ ನಮ್ಮ ಒಂದು ರಿಸಲ್ಟ್ ಇನ್ನೂ ಜಾಸ್ತಿ ಆಗಬೇಕಿದೆ, ರಿಸಲ್ಟನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಇರ್ತಾರಲ್ಲ ಅವರಿಗೆ ವಾರ್ಷಿಕ ಪರೀಕ್ಷೆ 2 ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಈ ಒಂದು ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ. ಸೊ ಆ ಪ್ರಕಾರದಲ್ಲಿ ಸಂಪೂರ್ಣ ಮಾಹಿತಿನ ಒಂದು ಯಾವ ದಿನದಂದು ಪರೀಕ್ಷೆ ಶುರುವಾಗ್ತಿದೆ, ಯಾವ ದಿನದಂದು ಯಾವ ವಿಷಯ ಯಾವ ಸಮಯಕ್ಕೆ ಇರುತ್ತೆ, ಕಂಪ್ಲೀಟ್ ಆಗಿ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಿರಂತರವಾಗಿ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ಬದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಕೂಡ ಇರುತ್ತೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಇರುತ್ತೆ. ವಿಡಿಯೋ ನೋಡಿದ ನಂತರ ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಿರುತ್ತೆ. ವಿಡಿಯೋ ನೋಡಿದ ನಂತರ ವಿಸಿಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಬಹುದಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ ಬನ್ನಿ. ಸೊ ಈಗ ಪ್ರಮುಖವಾಗಿ ಸ್ಕ್ರೀನ್ ಮುಖಾಂತರ ವೇಳಾಪಟ್ಟಿನ ಕೂಡ ಗಮನಿಸ್ತಿದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತ ವೇಳಾಪಟ್ಟಿ ಪ್ರಕಟ ಆಗಿರುವಂಥದ್ದು. ಸೊ ಅಲ್ಲಿ ಪ್ರಮುಖವಾಗಿ ನೋಡುವಂತಂದ್ರೆ ಏಪ್ರಿಲ್ 8, 2026 ಅಂತಾನೆ ಕೊಟ್ಟಿದ್ದಾರೆ. ಒಂದಿನ ಮೊದಲೇ ಅಪ್ಡೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ವೆಬ್ಸೈಟ್‌ನಲ್ಲಿ. ಆದರೆ ಅದು ಲೇಟಾಗಿ ಕೂಡ ಅಪ್ಡೇಟ್ ಆಗಿರುವಂಥದ್ದು. 2026ರ ದ್ವಿತೀಯ ಪಿಯುಸಿ ಒಂದು ಪರೀಕ್ಷೆ 2ರ ಪರಿಷ್ಕೃತ ವೇಳಾಪಟ್ಟಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಪರಿಷ್ಕೃತ ಚೇಂಜಸ್ ಮಾಡಿರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಡೇಟ್ಸ್ ಇನ್ನೊಂದು ಮತ್ತೊಂದೆಲ್ಲ ಪ್ರಮುಖವಾಗಿ ಮಾಹಿತಿನ ತಿಳ್ಕೊಳ್ಳಿದ್ದಾರೆ. ಸೊ ಒಂದು ಮಾರ್ಚ್ ತಿಂಗಳ ಅಂದರೆ ಏಪ್ರಿಲ್ 30, 2026ರಿಂದ ಪರೀಕ್ಷೆಗಳು ಶುರು ಆಗ್ತಿರುವಂಥದ್ದಾಗಿರುತ್ತೆ. ಗುರುವಾರ ಒಂದು ಪರೀಕ್ಷೆಗಳು ಶುರು ಆಗ್ತಿದೆ. ಸೊ ಮೊದಲ ಒಂದು ವಿಷಯ ಯಾವುದಿದೆ ಅಂತ ಹೇಳಿದ್ರೆ ಕನ್ನಡ ಮತ್ತು ಅರೇಬಿಕ್‌ನ ಒಂದು ವಿಷಯಗಳ ಪರೀಕ್ಷೆ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಒಂದು ಪರೀಕ್ಷೆ ಇರುವಂಥದ್ದಾಗಿರುತ್ತೆ. 3 ಗಂಟೆಗಳ ಕಾಲ ಈ ಒಂದು ಪರೀಕ್ಷೆ ನಡೆಯುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 80 ಮಾರ್ಕ್ಸ್‌ಗೆ ಒಂದು ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ ಮೇ 1, 2026 ಶುಕ್ರವಾರದಂದು ರಜಾ ದಿನ ಆಗಿರುತ್ತೆ. ಕಾರ್ಮಿಕರ ದಿನಾಚರಣೆ ಇರುತ್ತಲ್ಲ ಅವತ್ತು ರಜೆಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಮೇ 2, 2026 ಶನಿವಾರದಂದು ಈ ಒಂದು ವಿಷಯಗಳ ಪರೀಕ್ಷೆ ಇರುತ್ತೆ. ಐಚ್ಛಿಕ ಕನ್ನಡ ಆಗಿರ್ಬೋದು, ತಕ್ರ ಒಂದು ಶಾಸ್ತ್ರ ಆಗಿರ್ಬೋದು, ಲೆಕ್ಕಶಾಸ್ತ್ರ, ರಸಾಯನಶಾಸ್ತ್ರ ಒಂದು ಪರೀಕ್ಷೆಗಳಾಗಿರುವಂಥದ್ದಾಗಿರುತ್ತೆ. ಈ ಒಂದು ವಿಷಯ ಅಂದರೆ ಸಂಬಂಧಪಟ್ಟಂತೆ ಇಂಗ್ಲೀಷ್‌ನಲ್ಲೂ ಕೂಡ ವೇಳಾಪಟ್ಟಿನ ಕೊಟ್ಟಿದ್ದಾರೆ. ಸೊ ಅದನ್ನ ಕೂಡ ಗಮನಿಸ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ಅಂದ್ರೆ ನೀವು ವಿಡಿಯೋನ ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದಾಗಿರುವಂಥದ್ದು. ನಾನು ಕನ್ನಡದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ ಮೆಜಾರಿಟಿ. ಸೊ ಇಲ್ಲಿ ವಿದ್ಯಾರ್ಥಿಗಳು ಮೇ 3, 2026 ಶುಕ್ರವಾರ ಭಾನುವಾರದಂದು ರಜೆ ಕೂಡ ಇರುವಂಥದ್ದಾಗಿರುತ್ತೆ. ಒಂದು 2026ರಂದು ಸೊ ರಜೆ ಇರುತ್ತೆ. ನಂತರದಲ್ಲಿ ಮೇ 4, 2026 ಸೋಮವಾರದಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಒಂದು ಇಂಗ್ಲೀಷ್ ಎಕ್ಸಾಮ್ ಇರುವಂಥದ್ದಾಗಿರುತ್ತೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಸಮಯ ಆಲ್ಮೋಸ್ಟ್ ಕೆಲವೊಂದು ವಿಚಾರಗಳಿಗೆ ಮೆಜಾರಿಟಿ ವಿಷಯಗಳಿಗೆ ಸೇಮ್ ಇರುವಂಥದ್ದಾಗಿರುತ್ತೆ. ಸಬ್ಜೆಕ್ಟ್ಸ್ ಕೂಡ ನೀವು ನೋಡ್ಕೊಂಬೋದಿರುತ್ತೆ. ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ ಗೊತ್ತಿರುತ್ತೆ. ಸೊ ಯಾವ ಸಬ್ಜೆಕ್ಟ್‌ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಇನ್ನೊಂದು ಮತ್ತೊಂದು ಅಂತೆಲ್ಲ. ಸೊ ರಸಾಯನ ಒಂದು ವಿಜ್ಞಾನಕ್ಕೆ ಮಾತ್ರ ಒಂದು ಶಾಸ್ತ್ರಕ್ಕೆ ಮಾತ್ರ ಒಂದು 70 ಮಾರ್ಕ್ಸ್ ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ ನೋಡೋದಾದರೆ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಮೇ 5, 2026 ಮಂಗಳವಾರದಂದು ವ್ಯವಹಾರ ಅಧ್ಯಯನ, ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ ಪರೀಕ್ಷೆಗಳಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಒಂದು ಸಮಯ ಎಲ್ಲ ಸೇಮ್ ಇರುತ್ತೆ. ಮಾರ್ಕ್ಸ್‌ಗಳು ಕೂಡ ನೋಡ್ಕೋಬಹುದಾದಂಥದ್ದು. ಭೌತಶಾಸ್ತ್ರಕ್ಕೆ ಒಂದು 70 ಮಾರ್ಕ್ಸ್ ಇದ್ದರೆ ಇತರ ಒಂದು ವಿಷಯಗಳಿಗೆ 80 ಮಾರ್ಕ್ಸ್‌ಗೆ ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ಆ ನಂತರದಲ್ಲಿ ಒಂದು ಮೇ 6, 2026 ಬುಧವಾರದಂದು ಅರ್ಥಶಾಸ್ತ್ರ, ಜೀವಶಾಸ್ತ್ರ ಪರೀಕ್ಷೆಗಳು ಇರುವಂಥದ್ದು. ನಂತರದಲ್ಲಿ ಪ್ರಮುಖವಾಗಿ ಸಮಯಗಳನ್ನು ನೋಡ್ಕೋಬಹುದಾದಂಥದ್ದು. ಯಾವುದಕ್ಕೆ ಎಕನಾಮಿಕ್ಸ್‌ಗೆ 80 ಇರುತ್ತೆ. ನಂತರ ಒಂದು ಜೀವಶಾಸ್ತ್ರ ಏನದಲ್ಲ ಅದಕ್ಕೆ 70 ಮಾರ್ಕ್ಸ್ ಆಗಿ ಇರುವಂಥದ್ದಾಗಿರುತ್ತೆ. ಸೊ ಅದು ಮಾರ್ಕ್ಸ್ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ. ವಿಷಯ ನಾನು ಹೇಳ್ಕೊಂಡು ಹೋಗ್ತೀನಿ ನಾನು. ಮೇ 7, 2026ರಂದು ಗುರುವಾರದಂದು ಇತಿಹಾಸ, ಗಣಿತ, ಗೃಹ ವಿಜ್ಞಾನ ವಿಷಯದ ಪರೀಕ್ಷೆಗಳಿರುವಂಥದ್ದಾಗಿರುತ್ತೆ. ಸಮಯವನ್ನು ಕೂಡ ನೋಡ್ಕೋಬಹುದು. ಮೇ 8, 2026 ಶುಕ್ರವಾರ ರಾಜ್ಯಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗಣಕ ವಿಜ್ಞಾನದ ಒಂದು ವಿಷಯದ ಪರೀಕ್ಷೆಗಳಿರುವಂಥದ್ದಾಗಿರುತ್ತೆ. ಸಮಯನೆಲ್ಲ ನೋಡ್ಕೊಳ್ಳಿ, ಮಾರ್ಕ್ಸ್ಗಳೆಲ್ಲ ನೋಡ್ಕೋಬಹುದಾಗಿರುತ್ತೆ. ನಂತರ ಮೇ 9, 2026 ಶನಿವಾರದಂದು 2026ರಂದು ಹಿಂದಿ ಒಂದು ವಿಷಯದ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇ 10, 2026 ಭಾನುವಾರ ರಜೆ ಇರುತ್ತೆ. ನಂತರದಲ್ಲಿ ನೋಡುವಂತಾರೆ ಮೇ 11, 2026 ಸೋಮವಾರದಿಂದ ಏನಿದೆಯಲ್ಲ ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ ವಿಷಯದ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮೇ 12, 2026 ಮಂಗಳವಾರದಂದು ಭೂಗೋಳಶಾಸ್ತ್ರ, ಮನಃಶಾಸ್ತ್ರ, ಭೂಗರ್ಭಶಾಸ್ತ್ರ, ಮೂಲ ಗಣಿತದ ವಿಷಯಗಳ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಸಮಯನೂ ಕೂಡ ನೋಡ್ಕೋಬಹುದಾದಂಥದ್ದು. ಮಾರ್ಕ್ಸ್ ಕೂಡ ಅಲ್ಲಿ ನೋಡ್ಕೊಂತ ಇದ್ದೀರಾ. ನಂತರ ಮೇ 13, 2026 ಬುಧವಾರದಂದು ಏನಿದೆಯಲ್ಲ ಸೊ ಈ ಒಂದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಈ ಒಂದು ವಿಷಯಗಳ ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ಸಮಯನೂ ಕೂಡ ನೋಡ್ಕೊಳ್ಳಿ, ಮಾರ್ಕ್ಸ್ ಕೂಡ ನೋಡ್ಕೊಳ್ಳಿ. ಬಟ್ ಪ್ರೈಮ್ ಆಗಿ ಮೇನ್ ಆಗಿ ನೋಡೋದ್ರಲ್ಲಿ ಮೇ 13, 2026 ಬುಧವಾರದಂದು ಈ ಒಂದು ಮಧ್ಯಾಹ್ನದ ವಿಷಯವಾಗಿ ಮಧ್ಯಾಹ್ನದಂದು ಈ ಒಂದು ವಿಷಯಗಳ ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ಈ ಒಂದು ವಿಷಯಗಳನ್ನು ತೆಗೆದುಕೊಂಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗಳನ್ನ ಬರೆಯುವಂಥದ್ದಿರುತ್ತೆ. ಪ್ರಮುಖವಾಗಿ ಆ ಒಂದು ವಿಷಯಗಳನ್ನ ನೋಡ್ಕೋಬಹುದಿರುತ್ತೆ. ಒಂದು ಯಾವುದೋ ಮಾಹಿತಿ ತಂತ್ರಜ್ಞಾನ, ರಿಟೇಲ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಆರೋಗ್ಯ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ರಕ್ಷಣೆ ಆಗಿರ್ಬೋದು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮತ್ತು ಯಂತ್ರಾಂಶ ಆಗಿರ್ಬೋದು, ಉಡುಪು ಮತ್ತು ತಯಾರಿಕೆ ಮತ್ತು ಗೃಹ ಉಪಯೋಗಿ ವಸ್ತುಗಳಾಗಿರ್ಬೋದು, ಹಿಂದೂಸ್ತಾನಿ ಸಂಗೀತ ಇವುಗಳಾಗಿರ್ಬೋದು. ಮಧ್ಯಾಹ್ನ 2ರಿಂದ 4:15 ತನಕ ಈ ಒಂದು ವಿಷಯಗಳ ಪರೀಕ್ಷೆ ಇರುವಂಥದ್ದು. 2 ಗಂಟೆ 15 ನಿಮಿಷ ಇದಕ್ಕೆ ಸಮಯ ಇರುತ್ತೆ. 60 ಮಾರ್ಕ್ಸ್, 40 ಮಾರ್ಕ್ಸ್ಗಳು ಕೆಲವೊಂದು ವಿಷಯಗಳಿಗೆ ಇರುವಂಥದ್ದಾಗಿರುತ್ತೆ. ಮತ್ತು ಇಂಗ್ಲೀಷ್‌ನಲ್ಲೂ ಕೂಡ ವೇಳಾಪಟ್ಟಿನ ಪ್ರಕಟ ಮಾಡಿರುವಂಥದ್ದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಅದನ್ನು ನೋಡ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ಪಾಸ್ ಮಾಡಿಕೊಂಡು ನಂತರ ನೋಡುವಂಥದ್ದರೆ ಈ ಒಂದು ವೇಳಾಪಟ್ಟಿ ಶಿಕ್ಷಣ ಇಲಾಖೆ ಕಡೆಯಿಂದ ಪರಿಷ್ಕೃತವಾಗಿ ಬಿಡುಗಡೆ ಮಾಡಿದರೆ ಅರ್ಜಿನ ಯಾವ ತರ ಸಲ್ಲಿಸುವಂಥದ್ದು ಇನ್ನೊಂದು ಮತ್ತೊಂದು ಕೊನೆಯ ದಿನಾಂಕ ಆಗಿರ್ಬೋದು. ಪ್ರಮುಖ ರಿವಲೇಷನ್ ರಿಟೋಟಲಿಂಗ್ ಸಂಬಂಧಪಟ್ಟಂತೆ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತರಿಸಿ.